ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಬೆಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದೆ. ಅಪಘಾತದ ದೃಶ್ಯ ನೋಡಿದ್ರೆ ಎದೆ ಜಲ್ಲೆನತ್ತೆ. ಬೈಕ್ ಓಡಿಸೋ ಮುನ್ನ ಈ ದೃಶ್ಯವನ್ನ ನೋಡಲೇಬೇಕು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭೀಕರ ಆಕ್ಸಿಡೆಂಟ್ ನಡೆದಿದೆ. ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿರುವಂತದ್ದು. ಈ ಒಂದು ಆಕ್ಸಿಡೆಂಟ್ ನ ದೃಶ್ಯವನ್ನ ನೋಡ್ತಾ ಇದ್ರೆ ಎದೆ ಜಲ್ಲೆನಿಸುತ್ತೆ. ಬೈಕ್ ಓಡಿಸೋ ಮುನ್ನ ಈ ದೃಶ್ಯಗಳನ್ನ ನೋಡಲೇಬೇಕು. ವಿಜಯನಗರದಲ್ಲಿ 2 ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ ಓರ್ವ ಸವಾರ ಸಾವನ್ನಪ್ಪಿದ್ದಾನೆ, ಮತ್ತೋರ್ವನಿಗೆ ಗಂಭೀರವಾದ ಗಾಯಗಳಾಗಿದೆ. ಆ ಒಂದು ಅಪಘಾತದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೇನೆ ಮೈ ನಡುಕ್ ಹೋಗುತ್ತೆ. 2 ಬೈಕ್ಗಳ ನಡುವೆ ಈ ಒಂದು ಡಿಕ್ಕಿ ಸಂಭವಿಸಿರುವಂತದ್ದು. ಬೆಂಗಳೂರಿನ ವಿಜಯನಗರದಲ್ಲಿ 2 ಬೈಕ್ಗಳ ನಡುವೆ ಡಿಕ್ಕಿ ಸಂಭವಿಸಿದೆ. ಪರಿಣಾಮ ಓರ್ವ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ವಿಜಯನಗರದಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತದ್ದು. ಹೆಲ್ಮೆಟ್ ಧರಿಸದೆ ಬಂದ ತಪ್ಪಿಗೆ ಸ್ಕೂಟರ್ ಸವಾರ ಸಾವನ್ನಪ್ಪಿದ್ದಾನೆ. ಕಾವೇರಿಪುರ ವಾರ್ಡ್ನ ನಿವಾಸಿ ಮಿಥುನ್ ಮೃತ ಯುವಕ. ಸ್ಕೂಟರ್ನಲ್ಲಿದ್ದ ಅಪ್ರಾಪ್ತ ಬಾಲಕನಿಗೆ ಗಾಯವಾಗಿದೆ. ಮತ್ತೊಂದು ಬೈಕ್ ಸವಾರ ಕಿರಣ್ಗೂ ಗಾಯಗಳಾಗಿದೆ. ವಿಜಯನಗರದ ಪ್ರಶಾಂತ್ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಘಟನೆಯ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಬಹುದು, ಈ 2 ವೀಲರ್ ಸವಾರರು ಅತಿ ಹೆಚ್ಚು ಈ ರೀತಿಯಾದಂತಹ ಆಕ್ಸಿಡೆಂಟ್ ಆಗಿ ಸಾವನ್ನಪ್ತಾ ಇರುವಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆಲ್ಮೋಸ್ಟ್ ಪ್ರತಿನಿತ್ಯ ಕೂಡ ಇದೇ ರೀತಿಯಾದಂತಹ ಒಂದು ಆಕ್ಸಿಡೆಂಟ್ ಆಗುವಂಥದ್ದು, ಹಾಗೆ ಬೈಕ್ ಸವಾರರು ಮೃತಪಡುವಂಥದ್ದು, ಆ ರೀತಿಯಾದಂತಹ ವಿಚಾರಗಳು ಪ್ರತಿದಿನ ನಾವು ಕೇಳ್ತಾನೆ ಇರ್ತೀವಿ. ಅದಕ್ಕೆ ಪೂರಕವಾದಂತಹ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಸಿಗ್ತಾ ಇರುತ್ತೆ. ಅದೇ ರೀತಿ ವಿಜಯನಗರದಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು ನೋಡಬಹುದು ನಾವು. 2 ಕಡೆಯಿಂದ, ಅಂದ್ರೆ ಈ ಕಡೆಯಿಂದ ಬರ್ತಾ ಇರುವಂತಹ ಸ್ಕೂಟರ್ ಸವಾರ ಹಾಗೆ ಆ ಕಡೆಯಿಂದ ಬರ್ತಾ ಇದ್ದಂತಹ ಬೈಕ್ ಸವಾರ ಇಬ್ರು ಕೂಡ ಸ್ಪೀಡಲ್ಲಿ ಬರ್ತಾ ಇರ್ತಾರೆ. ಸೊ ಕಂಟ್ರೋಲ್ ತಪ್ಪಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಇನ್ನು ಈ ಸ್ಕೂಟರ್ ನಲ್ಲಿದ್ದಂತಹ ಯುವಕ, ಈ ಮಿಥುನ್ ಅನ್ನುವಂತಹ ಯುವಕ ಏನಿದಾನೆ, ಈತ ಹೆಲ್ಮೆಟ್ ಕೂಡ ಧರಿಸಿರ್ಲಿಲ್ಲ. ಪರಿಣಾಮ ಆತ ಮೃತಪಟ್ಟಿದ್ದಾನೆ. ಈತನ ಜೊತೆಗೆ ಓರ್ವ ಅಪ್ರಾಪ್ತ ಬಾಲಕ ಕೂಡ ಹಿಂದೆ ಕೂತಿದ್ದ. ಆತನಿಗೂ ಕೂಡ ಗಂಭೀರ ಗಾಯಗಳಾಗಿರುವಂಥದ್ದು. ಇನ್ನು ಬೈಕ್ ಸವಾರನಿಗೂ ಕೂಡ ಗಾಯ ಆಗಿರುವಂಥದ್ದು. ಅಂದ್ರೆ ಗುದ್ದೋದಕ್ಕೆ ಮುಂಚೆನೆ, ಅಂದ್ರೆ ಆ ಸ್ಕೂಟಿಯಲ್ಲಿ ಏನ್ ಬರ್ತಾ ಇದ್ದ ಆ ಯುವಕನಿಗೆ ಒಂದ್ ರೀತಿ ಬ್ಯಾಲೆನ್ಸ್ ತಪ್ಪಂತೆ ಕಾಣಿಸುತ್ತೆ. ಆತ ಬರ್ತಾನೆ ಒಂದ್ ರೀತಿ ಕ್ರಾಸ್ ಆಗಿ ಸ್ಕಿಡ್ ಆಗಿ ಬೀಳೋ ತರ ಇದೆ. ಆ ಕ್ಷಣಕ್ಕೆ ಆ ಕಡೆಯಿಂದ ಬರ್ತಾ ಇದ್ದಂಥ ಬೈಕ್ ಸವಾರ ಕೂಡ ಆತನಿಗೂ ಕಂಟ್ರೋಲ್ ಸಿಕ್ಕಿಲ್ಲ. 2 ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿಯ ಪರಿಣಾಮ ಆ ಯುವಕ ಮೃತಪಟ್ಟಿದ್ದಾನೆ. ಮಿಥುನ್ ಅನ್ನುವಂತಹ ಯುವಕ ಮೃತಪಟ್ಟಿದ್ರೆ ಆತನ ಜೊತೆ ಓರ್ವ ಅಪ್ರಾಪ್ತ ಬಾಲಕ ಕೂಡ ಇದ್ದ. ಆತನಿಗೂ ಕೂಡ ಗಂಭೀರವಾದಂತಹ ಗಾಯಗಳಾಗಿರುವಂಥದ್ದು. ಎಷ್ಟೇ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳಿದ್ರು ಕೂಡ ಎಷ್ಟೊಂದು ಜನ ಅದನ್ನ ನೆಗ್ಲಿಜೆನ್ಸ್ ಮಾಡ್ತಾರೆ. ಸೊ ನೆಗ್ಲಿಜೆನ್ಸ್ ಮಾಡೋದ್ರ ಪರಿಣಾಮ ಏನಾಗುತ್ತೆ ನೋಡಿ, ಜೀವಕ್ಕೆ ಅಪಾಯ ತಂದ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಸ್ಕೂಟರ್ನಲ್ಲಿ ಬರ್ತಾ ಇದ್ದಂಥ ಯುವಕ ಹೆಲ್ಮೆಟ್ ಕೂಡ ಹಾಕಿರ್ಲಿಲ್ಲ. ಮತ್ತೊಂದು ಕಡೆ ಬೈಕ್ ಸವಾರ ಹೆಲ್ಮೆಟ್ ಹಾಕಿದ್ರು ಕೂಡ ಹೆಲ್ಮೆಟೇ ಹಾರ್ಕೊಂಡು ಹೋಗಿದೆ. ಆ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಹೆಲ್ಮೆಟ್ ಹಾಕೊಂಡೇ ಬೈಕ್ನಲ್ಲಿ ಬರುವಂಥ ಯುವಕ ಬರ್ತಿರ್ತಾನೆ, ಬಟ್ ಆ ಗುದ್ದಿದ ರಭಸಕ್ಕೆ ಆ ಹೆಲ್ಮೆಟೇ ಹಾರ್ ಹೋಗಿದೆ. ಮತ್ತೊಂದು ಕಡೆ ಸ್ಕೂಟರ್ನಲ್ಲಿದ್ದಂಥ ಯುವಕ ಮಿಥುನ್ ಮೃತಪಟ್ಟಿದ್ದಾನೆ. ಆತನ ಜೊತೆಗೆ ಒಬ್ಬ ಅಪ್ರಾಪ್ತ ಬಾಲಕ ಕೂಡ ಇದ್ದ. ಆತನಿಗೂ ಕೂಡ ಗಾಯಗಳಾಗಿರುವಂಥದ್ದು. ಬೈಕ್ ಸವಾರನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆದರೆ ಒಂದು ಚಿಕ್ಕ ನೆಗ್ಲಿಜೆನ್ಸಿ ಯಾವ ರೀತಿಯಾಗಿ ನಮ್ಮ ಪ್ರಾಣಕ್ಕೆ ಕುತ್ತು ತರುತ್ತೆ ಅನ್ನೋದಕ್ಕೆ ಈ ಸಿಸಿಟಿವಿ ದೃಶ್ಯಾವಳಿಗಳೇ ಸಾಕ್ಷಿ. ಮತ್ತೊಂದು ಕಡೆ ದುರಾದೃಷ್ಟ ಅಂತಂದ್ರೆ ಯಾರು ತಪ್ಪಂತ ಗೊತ್ತಿಲ್ಲ, ಪ್ರತಿನಿತ್ಯ ಈ ರೀತಿ ಆಕ್ಸಿಡೆಂಟ್ ಆಗುವಂಥದ್ದು, ಆಕ್ಸಿಡೆಂಟ್ನಲ್ಲಿ ಜನ ಪ್ರಾಣ ಕಳ್ಕೊಳ್ತಾ ಇರುವಂಥದ್ದು, ಈ ರೀತಿಯಾದಂತಹ ಘಟನೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಟ್ರಾಫಿಕ್ ಪೊಲೀಸರುಗಳು ಎಲ್ಲ ಕಡೆ ಇರ್ತಾರೆ. ಯಾರು ಹೆಲ್ಮೆಟ್ ಹಾಕಿರಲ್ಲ ಅಂಥವ್ರಿಗೆ ಖಂಡಿತ ದಂಡ ವಿಧಿಸ್ತಾ ಇರ್ತಾರೆ. ಇನ್ನು ISI ಮಾರ್ಕ್ನ ಹೆಲ್ಮೆಟನ್ನೇ ಹಾಕಬೇಕು ಅಂತ ಕೂಡ ರೂಲ್ಸ್ ಇದೆ. ಆದರೂ ಕೂಡ ಎಷ್ಟೋ ಜನ ಹೆಲ್ಮೆಟ್ ಧರಿಸದೆ ಈ ರೀತಿಯಾಗಿ ತಮ್ಮ ಪ್ರಾಣಕ್ಕೆ ಕುತ್ತು ತಂದ್ಕೊಳ್ತಾರೆ. ಒಂದು ವೇಳೆ ಆತ ಹೆಲ್ಮೆಟ್ ಹಾಕಿದಿದ್ರೆ ಆತ ತಲೆಗೆ ಗಂಭೀರವಾದಂತಹ ಗಾಯಗಳಾಗ್ತಾ ಇರಲಿಲ್ಲ, ಆತ ಬದುಕುಳ್ತಾ ಇದ್ನೋ ಏನೋ. ಬಟ್ ಈ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ರೆ ತುಂಬಾನೇ ಭಯ ಆಗುತ್ತೆ. ಎಷ್ಟು ವಾಹನ ಸವಾರರು ಜಾಗರೂಕರಾಗಿ ಬೈಕ್ ರೈಡ್ ಮಾಡಬೇಕು, ಗಾಡಿ ಓಡಿಸ್ಬೇಕು ಅನ್ನೋದಕ್ಕೆ ಈ ಒಂದು ದೃಶ್ಯಗಳೇ ಸಾಕ್ಷಿ. ಸ್ವಲ್ಪ ಯಾಮಾರಿದ್ರು ಅಥವಾ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ರು, ಕಂಟ್ರೋಲ್ ಸಿಗದ ಕಾರಣ ಬಿದ್ದು ತಮ್ಮ ಜೀವಕ್ಕೆ ಅಪಾಯ ತಂದ್ಕೊಳ್ಳುವಂತಹ ಘಟನೆಗಳು ಪ್ರತಿನಿತ್ಯ ವರದಿ ಆಗ್ತಾ ಇದೆ. ಅದೇ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ವಿಜಯನಗರದಲ್ಲಿ ಆಗಿರೋದು. ಡಿಕೆಶಿ ವಿರುದ್ಧದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸಮನ್ಸ್ ಜಾರಿಯಾಗಿದೆ. ದೆಹಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಸಮನ್ಸ್ ನೀಡಲಾಗಿದೆ. ಡಿಕೆಶಿ ವಿರುದ್ಧದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸಮನ್ಸ್ ಜಾರಿಯಾಗಿರುತ್ತದೆ. ದೆಹಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿದೆ. ಡಿಕೆಶಿ ಸೇರಿ 5 ಜನರಿಗೆ ವಿಶೇಷ ನ್ಯಾಯಾಲಯ ಸಮನ್ಸ್ ಕೊಟ್ಟಿದೆ.
ಸಚಿನ್ ನಾರಾಯಣ್, ಸುನೀಲ್ ಕುಮಾರ್ ಶರ್ಮಾ, ಆಂಜನೇಯ, ಹನುಮಂತಯ್ಯ, ರಾಜೇಂದ್ರಗೆ ಸಮನ್ಸ್ ಅನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಸೇರಿದಂತೆ 5 ಸಮನ್ಸ್ ನೀಡಿದೆ. ಜುಲೈ 1ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿರುವಂಥದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಇದೀಗ ಸಮನ್ಸ್ ಕೊಡಲಾಗಿದೆ. 120B ಅಡಿಯಲ್ಲೂ ವಿಚಾರಣೆ ನಡೆಸೋದಕ್ಕೆ ಕೋರ್ಟ್ ಇದೀಗ ಒಪ್ಪಿಗೆ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಸೇರಿದಂತೆ 5 ಜನರಿಗೆ ವಿಶೇಷ ನ್ಯಾಯಾಲಯ ಸಮನ್ಸ್ ಅನ್ನ ಜಾರಿ ಮಾಡಿರುವಂಥದ್ದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಸಮನ್ಸ್ ಜಾರಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧರಣೀಶ್, ಡಿಕೆ ಶಿವಕುಮಾರ್ ಸೇರಿದಂತೆ 5 ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಸಮನ್ಸ್ ನಲ್ಲಿ ಏನ್ ಹೇಳಿದೆ ಅಂದ್ರೆ, ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮನ್ಸ್ ನೀಡಿರೋದು? ಈಗ ಡಿಕೆ ಶಿವಕುಮಾರ್ ಅವರ ಒಟ್ಟು ಅಕ್ರಮ ಹಣ ಆಸ್ತಿ ಸಂಪಾದನೆ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ನಡೆಸ್ತಿದೆ. ಈ ಸಂಬಂಧಪಟ್ಟಂತೆ 2019 ಸೆಪ್ಟೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ವಶಕ್ಕೆ ಕೂಡ ಪಡ್ಕೊಂಡಿತ್ತು ಜಾರಿ ನಿರ್ದೇಶನಾಲಯ. ಆ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಬಟ್ ಈಗ ಜಾರಿ ನಿರ್ದೇಶನಾಲಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಆ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡಿಕೆ ಶಿವಕುಮಾರ್ ಸೇರಿ ಇದೇ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ಸಚಿನ್ ನಾರಾಯಣ್, ಸುನೀಲ್ ಕುಮಾರ್ ಶರ್ಮಾ, ಆಂಜನೇಯ ಮತ್ತು ರಾಜೇಂದ್ರ ಇವು 5 ಜನರಿಗೆ ನೋಟಿಸ್ ಅನ್ನ ಈಗ ನೀಡಿದೆ. ಏನಂತಂದ್ರೆ ಜುಲೈ 1ನೇ ತಾರೀಕು ನೀವು ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ. ಇದು ನಿಜಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವ್ರಿಗೆ ಒಂದು ಸ್ವಲ್ಪ ಬೇರೆ ರೀತಿಯ ಕಷ್ಟಗಳು ಶುರುವಾಗುವ ಲಕ್ಷಣ ಅಂತ ಕಾಣಿಸ್ತಾ ಇದೆ. ಯಾಕೆಂದ್ರೆ ನೋಡಿ, ಈಗ ಮೊದಲಿಗೆ ಇಡಿ ಅಧಿಕಾರಿಗಳು ಇವರನ್ನ ಬಂಧಿಸಿದ್ರು, ದೆಹಲಿ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು. ಜಾಮೀನು ಕೊಟ್ಟ ಮೇಲೆ ಅವರು ಹೊರಗಡೆ ಬಂದಿದ್ರು, ಅವ್ರದೇ ಆದಂತಹ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ರು. ಬಟ್ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರನ್ನ ಖುದ್ದು ಹಾಜರಾಗಬೇಕು ಅಂತ ಸಮನ್ಸ್ ಕೊಟ್ಟಿರೋದ್ರಿಂದ ಒಂದೊಮ್ಮೆ ಜಾಮೀನು ರದ್ದು ಅಂದ್ರೆ ಈಗ ಏನೋ ಆಗದೆ ಇರಬಹುದು, ಮುಂದೆ ಜಾರಿ ನಿರ್ದೇಶನಾಲಯ ಕೋರ್ಟ್ ಮುಂದೆ ಖಂಡಿತ ಅಂತದೊಂದು ಪ್ರಸ್ತಾಪವನ್ನ ಇಡುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅವರ ಜಾಮೀನನ್ನ ರದ್ದು ಮಾಡಿ ಅನ್ನುವಂತಹ ಪ್ರಸ್ತಾಪವನ್ನ ಆಗ ಈ ಡಿಕೆ ಶಿವಕುಮಾರ್ ಅವರಿಗೆ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಅದೇ ಕಾರಣಕ್ಕೋಸ್ಕರ ನಾನು ಅದರ ಲಕ್ಷಣ ಅಂತ ಹೇಳಿದೆ. ಈಗ ನೋಡಿ ಖುದ್ದು, ಯಾಕಂದ್ರೆ ಇದು ಆಕ್ಚುಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಇವತ್ತು ನಡೆದಿದ್ದು 2ನೇ ವಿಚಾರಣೆ. ಸೊ 2ನೇ ಹಂತದ ವಿಚಾರಣೆ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ಅವ್ರಿಗೆ ಸಮನ್ಸ್ ಕೊಟ್ಟಿದೆ ಅಂತಂದ್ರೆ ಸೊ ಮುಂದೆ ಅದು ಬೇರೆ ರೀತಿಯ ಕಷ್ಟವನ್ನ ತಂದೊಡ್ಡಬಹುದು ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಅಂತ ಅನ್ನಿಸ್ತಾ ಇದೆ. ನಂಬರ್ 1. ನಂಬರ್ 2, ಡಿಕೆ ಶಿವಕುಮಾರ್ ಅವರ ಒಟ್ಟು ಅವರ ಅಕ್ರಮ ಆಸ್ತಿ ಅಂತಂದ್ರೆ ಅದು 800 ಕೋಟಿ ರೂಪಾಯಿಗಳ ಅಕ್ರಮ ಆಸ್ತಿ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಜಾರಿ ನಿರ್ದೇಶನಾಲಯ ಮಾಡಿದೆ. ಇವತ್ತು ಮುಖ್ಯವಾಗಿ ಡಿಕೆ ಶಿವಕುಮಾರ್ ಒಡೆತನದ ದೆಹಲಿಯ ಸಫ್ದರ್ಜಂಗ್ ಫ್ಲಾಟ್ ನಲ್ಲಿ ಸಿಕ್ಕಂತಹ 8.5 ಕೋಟಿ ರೂಪಾಯಿಗಳಿಗೆ ಅದಕ್ಕೆಂದ್ರೆ ಅದು ಲಿಕ್ವಿಡ್ ಕ್ಯಾಶ್ ಸಿಕ್ಕಿತ್ತು. ಸೊ ಆ ಹಣದ ಮೂಲ ಏನು ಮತ್ತು ಎಲ್ಲಿಂದ ಹೇಗೆ ವರ್ಗಾವಣೆ ಆಗಿತ್ತು ಅನ್ನೋದರ ಬಗ್ಗೆ ವಿಚಾರಣೆಯನ್ನ ನಡೆಸಲಾಯಿತು. ಇದೇ ಕಾರಣಕ್ಕೋಸ್ಕರ ಮೊದಲಿಗೆ ಆ ಮನೆಯ ಸುನೀಲ್ ಕುಮಾರ್ ಶರ್ಮಾ ಅವರ ನೋಡ್ಕೊಳ್ತಿದ್ರು ಅನ್ನುವಂಥ ವಾದವನ್ನ ಇಂದು ದೆಹಲಿ ಹೈಕೋರ್ಟ್ ನಲ್ಲಿ ಮತ್ತು ಇಡಿ ಕೋರ್ಟ್ ನಲ್ಲಿ ಡಿಕೆ ಶಿವಕುಮಾರ್ ಪರ ವಾದ ಮಾಡಿದ್ರಿಂದ ಅವರಿಗೂ ಕೂಡ ಸಮನ್ಸ್ ಅನ್ನ ನೀಡಲಾಗಿದೆ. ಮತ್ತು ಅದರ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಸಚಿನ್ ನಾರಾಯಣ್, ಆಂಜನೇಯ ದೆಹಲಿಯ ಡಿಕೆ ಶಿವಕುಮಾರ್ ಅವರ PA, ರಾಜೇಂದ್ರ ದೆಹಲಿಯ ಡಿಕೆ ಶಿವಕುಮಾರ್ ಅವರ ಕಾರ್ ಡ್ರೈವರ್ ಅವರಿಗೂ ಕೂಡ ಸಮನ್ಸ್ ಅನ್ನ ನೀಡಲಾಗಿದೆ. ಸೊ ಇವತ್ತು 8.5 ಕೋಟಿಯ ಆಸ್ತಿಗೆ ಅಥವಾ ಆ ಹಣಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ನಡೆದಿದ್ರು ಕೂಡ ಮುಂದೆ ನಾನು ಹೇಳಿದಂಗೆ 800 ಕೋಟಿ ರೂಪಾಯಿಗಳಿಗೆ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಆ ಹಣ ಹೇಗೆ ಬಂತು, ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಡಿಕೆ ಶಿವಕುಮಾರ್ ಅವರ ಖಾತೆಗೆ ಜಮೆ ಆಯಿತು ಅನ್ನುವಂತೆ ಎಲ್ಲವೂ ಕೂಡ ವಿಚಾರಣೆಗೆ ಒಳಪಡಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತಹ ಜಾಮೀನನ್ನ ರದ್ದುಗೊಳಿಸಿ ಅಂತ
ಮನವಿಗೊಳಿಸುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಸೌಮ್ಯ, ಥ್ಯಾಂಕ್ ಯು ಧರಣೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮಳಲಿ ಮಸೀದಿಯಲ್ಲಿ ಹಿಂದೂ ಕುರುಹು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು 3ನೇ ಹೆಚ್ಚುವರಿ ಸಿವಿಲ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿದೆ. ಬಿಎಚ್ಪಿ ಪರ ವಕೀಲರಿಂದ ನ್ಯಾಯಾಲಯದಲ್ಲಿ ವಾದ ಮಂಡನೆ ಆಗಿರುವಂತದ್ದು. ನವೀಕರಣ ಸಮಯದಲ್ಲಿ ಮಸೀದಿಯಲ್ಲಿ ದೇಗುಲದ ಮಾದರಿ ಸಿಕ್ಕಿದೆ. ಇದೊಂದು ಜ್ಞಾನವಾಪಿ ಮಾದರಿ ಪ್ರಕರಣ. ಸತ್ಯಾಸತ್ಯತೆ ತಿಳಿಬೇಕು, ಮಳಲಿ ಮಸೀದಿ ಜಾಗದ ಸರ್ವೆ ನಡೆಸಬೇಕು ಅಂತ ಮನವಿಯನ್ನ ಮಾಡಲಾಗಿರುವಂತದ್ದು. ನವೀಕರಣ ಸಮಯದಲ್ಲಿ ಮಸೀದಿಯಲ್ಲಿ ದೇಗುಲದ ಮಾದರಿ ಸಿಕ್ಕಿದೆ. ಹಾಗಾಗಿ ಇದು ಕೂಡ ಜ್ಞಾನವಾಪಿ ಮಾದರಿಯ ಪ್ರಕರಣ ಆಗಿರೋದ್ರಿಂದ ಸತ್ಯಾಸತ್ಯತೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು. ಹಾಗಾಗಿ ಮಳಲಿ ಮಸೀದಿ ಜಾಗದ ಸರ್ವೆಯನ್ನ ನಡೆಸಬೇಕು ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೋರ್ಟ್ ಕಮಿಷನರ್ ನೇತೃತ್ವದಲ್ಲಿ ತಜ್ಞರ ಸಮಿತಿ ನೇಮಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಬಿಎಚ್ಪಿ ಪರ ವಕೀಲರ ವಾದಕ್ಕೆ ಮಸೀದಿ ಕಮಿಟಿ ವಕೀಲರು ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಮಸೀದಿಗೆ 700 ವರ್ಷಗಳ ಇತಿಹಾಸ ಇದೆ, ಅದು ಸರಕಾರಿ ಜಾಗ ಅಂತ ಮಸೀದಿ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಇದು ಈ ಮಸೀದಿಯನ್ನ ನವೀಕರಣ ಮಾಡುವಂತ ಸಂದರ್ಭದಲ್ಲಿ ಹಿಂದೂ ದೇಗುಲದ ಕುರುಹು ಸಿಕ್ಕಿರೋದ್ರಿಂದಾಗಿ ಆ ಜಾಗದ ಸರ್ವೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಕೂಡ ಕೋರ್ಟ್ನ ಮುಂದೆ ವಾದ ಪ್ರತಿವಾದ ಆಗಿರುವಂಥದ್ದು. ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸಂಧಾನ ಸಭೆಯನ್ನ ಕೂಡ ನಡೆಸಲಾಗಿತ್ತು. ಶಾಸಕರ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರು ಹಾಗೆ ಹಿಂದೂ ಮುಖಂಡರು ಎಲ್ಲರೂ ಕೂಡ ಊರಿನವರು ಪ್ರಮುಖರು ಎಲ್ಲರೂ ಕೂಡ ಕುತ್ಕೊಂಡು ಮಾತುಕತೆಯನ್ನ ನಡೆಸೋದಕ್ಕೆ ಮುಂದುವರೆದಿದ್ರು. ಆದರೆ ಅದು ಫಲಪ್ರದ ಆಗಿರಲಿಲ್ಲ. ಅಂದ್ರೆ ಯಾರು ಕೂಡ ಯಾವೊಂದು ವಿಚಾರನೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಒಂದ್ ಕಡೆ ಮುಸ್ಲಿಂ ಮುಖಂಡರು ಇದು 700-800 ವರ್ಷಗಳ ಹಿಂದಿನಿಂದಲೂ ಕೂಡ ಇದೆ, ಹಾಗಾಗಿ ಇದು ಮಸೀದಿನೇ, ಅಲ್ಲಿ ಯಾವುದೇ ರೀತಿಯಾದಂತಹ ದೇವಸ್ಥಾನ ಇರಲಿಲ್ಲ, ಬಹಳ ಪುರಾತನವಾದಂತಹ ಮಸೀದಿ, ಹಾಗಾಗಿ ಇದು ನಾವು ಇದನ್ನ ಸರ್ವೆ ಮಾಡೋದಕ್ಕಾಗ್ಲಿ ಅಥವಾ ಅಲ್ಲಿ ದೇವಾಲಯ ನಿರ್ಮಿಸೋದಕ್ಕಾಗ್ಲಿ ಬಿಡೋದಿಲ್ಲ ಅನ್ನುವಂತಹ ಒಂದು ವಾದವನ್ನ ಮಾಡಿದ್ರೆ, ಹಿಂದೂ ಮುಖಂಡರು ಇಲ್ಲ ಇಲ್ಲಿ ದೇವಸ್ಥಾನ ಇದ್ದಿದ್ದು ನಿಜ, ತೀರಾ ಇತ್ತೀಚಿನ ವರ್ಷಗಳಲ್ಲಿ ಯಾವಾಗಲೂ ಅಲ್ಲಿ ಮಸೀದಿ ನಿರ್ಮಾಣ ಆಗಿದೆ, ಸೊ ಅದು ನವೀಕರಣ ಮಾಡುವಂಥ ಸಂದರ್ಭದಲ್ಲೇ ಹಿಂದೂ ದೇವಾಲಯದ ಕುರುಹು ಸಿಕ್ಕಿರೋದ್ರಿಂದ ಮತ್ತೆ ನಾವು ಅದನ್ನ ಅಲ್ಲಿ ದೇವಾಲಯ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ವಾದ ಕೂಡ ಇರೋ ನಿಟ್ಟಿನಲ್ಲಿ ಒಂದ್ ಕಡೆ ನಾಯಕರುಗಳ ವಾದ ನಡೀತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುವಂತಹ ಒಂದು ಪ್ರಯತ್ನಗಳು ಕೂಡ ಆಗಿತ್ತು. ಮತ್ತೊಂದ್ ಕಡೆ ಈಗ ಕೋರ್ಟ್ ನಲ್ಲಿ ಒಂದು ವಿಚಾರ, ಈಗ ಅರ್ಜಿ ವಿಚಾರಣೆ ನಡೆದಿದ್ದು, ವಾದ ಪ್ರತಿವಾದ ನಡೆದಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ಮಾಲೇಕರ್ ತಿರುಪತಿಯಲ್ಲಿ ದುಷ್ಕರ್ಮಿಗಳು ದೇವರ ವಿಗ್ರಹಗಳನ್ನು ಧ್ವಂಸ ಮಾಡಿದ್ದಾರೆ. ದೇವಾಲಯದ ಮ್ಯೂಸಿಯಂ ಒಳಗಿದ್ದ 13 ವಿಗ್ರಹಗಳನ್ನು ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ. ಕಲ್ಯಾಣಿಯಲ್ಲಿ ಈಜಲು ಬಂದ ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ದೇವರ ಮೂರ್ತಿಗಳನ್ನ ಭಗ್ನಗೊಳಿಸಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅರಸೀಕೆರೆಯಲ್ಲಿ ಒಂದು ಘಟನೆ ಆಗಿರುವಂತದ್ದು. ಆ ಮ್ಯೂಸಿಯಂನಲ್ಲಿದ್ದಂತಹ ದೇವರ ವಿಗ್ರಹಗಳನ್ನ ಭಗ್ನಗೊಳಿಸಿದ್ದಾರೆ. ಕಲ್ಯಾಣಿಯಲ್ಲಿ ಈಜಲು ಬಂದಿದ್ದಂತಹ ದುಷ್ಕರ್ಮಿಗಳು ಈ ಒಂದು ಕೃತ್ಯ ಎಸಗಿದ್ದಾರೆ. ದೇವಾಲಯದ ಮ್ಯೂಸಿಯಂನ ಒಳಗಿದ್ದಂತಹ 13 ವಿಗ್ರಹಗಳನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಕೋಮು ಸೌಹಾರ್ದತೆ ಮೆರೆದ ಶಾಸಕ ಜಮೀರ್ ಅಹಮದ್ ಶನೇಶ್ವರ ಸ್ವಾಮಿ ದೇಗುಲಕ್ಕೆ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿದ್ದಾರೆ. ವಿಠಲನಗರದ ಮುನೇಶ್ವರ ಬಡಾವಣೆಯಲ್ಲಿರುವ ದೇವಸ್ಥಾನಕ್ಕೆ ಜಮೀರ್ ಅಹಮದ್ ಅವರು ಭೇಟಿ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ಗೆ ಆರತಿ ಬೆಳಗಿ ಸ್ವಾಗತಿಸಿದ್ದಾರೆ ಮಹಿಳೆಯರು. ತಿಲಕ ಇಟ್ಕೊಂಡು ಶನೇಶ್ವರ ಸ್ವಾಮಿಗೆ ಜಮೀರ್ ನಮಿಸಿದ್ದಾರೆ. ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ಕೆಲಸಗಳಿಗೆ ಮುಂದಾಗ್ತಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಅದೇ ರೀತಿಯಾಗಿ ಇವತ್ತು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ಕೊಟ್ಟಿದ್ದಾರೆ. ವಿಠಲನಗರದಲ್ಲಿರುವಂತಹ ಮುನೇಶ್ವರ ಬಡಾವಣೆಯಲ್ಲಿರುವ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದು, ಅವ್ರು ಬಂದ ತಕ್ಷಣ ಮಹಿಳೆಯರು ಆರತಿ ಬೆಳಗ್ಗೆ ಅವರಿಗೆ ಸ್ವಾಗತ ಮಾಡಿಕೊಂಡಿದ್ದಾರೆ. ಆಮೇಲೆ ದೇವರ ದರ್ಶನವನ್ನ ಕೂಡ ಜಮೀರ್ ಅಹಮದ್ ಖಾನ್ ಅವರು ಪಡ್ಕೊಂಡಿರುವಂಥದ್ದು. ಶನೇಶ್ವರ ಸ್ವಾಮಿಗೆ ಜಮೀರ್ ಅಹಮದ್ ಖಾನ್ ಅವರು ನಮಿಸಿದ್ದಾರೆ. ಭಕ್ತರಿಗೆ ಅನ್ನ ಸಂತರ್ಪಣೆ ಕೂಡ ಮಾಡಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್. ಸೊ ಒಂದ್ ಕಡೆ ದೇಶದಲ್ಲಿ ಕೋಮು ಸಂಘರ್ಷಗಳ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರೆ, ಮತ್ತೊಂದ್ ಕಡೆ ಮುಸ್ಲಿಂ ಮುಖಂಡ ಜಮೀರ್ ಅಹಮದ್ ಖಾನ್ ಅವರು ಈಗ ಹಿಂದೂ ದೇಗುಲಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದಿದ್ದಾರೆ. ಈ ಮೂಲಕ ಕೋಮು ಸೌಹಾರ್ದತೆಗೆ ಜಮೀರ್ ಅಹಮದ್ ಖಾನ್ ಅವರು ಮುಂದಾಗಿದ್ದಾರೆ. ಅವ್ರು ಯಾವಾಗಲೂ ಕೂಡ ಈ ತರ ವಿಚಾರಗಳನ್ನ ಮಾತಾಡ್ತಾ ಇರ್ತಾರೆ. ನಾವೆಲ್ಲರೂ ಕೂಡ ಒಂದೇ ಒಗ್ಗಟ್ಟಾಗಿ ಬಾಳ್ಬೇಕು ಅಂತ ಹೇಳ್ತಿರ್ತಾರೆ.
ಅಂತೆಯೇ ಒಬ್ಬರು ಸ್ವಾಮೀಜಿ, ದಲಿತ ಸ್ವಾಮೀಜಿಯ ಬಾಯಲ್ಲಿದ್ದಂತಹ ಒಂದು ಪ್ರಸಾದ ಏನಿತ್ತು ಅದನ್ನು ತಾವು ತಿಂದು ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಇದನ್ನ ಸಂದೇಶವನ್ನ ಕೂಡ ಸಾರಿದ್ರು ಜಮೀರ್ ಅಹ್ಮದ್ ಖಾನ್ ಅವರು. ಅದೇ ರೀತಿಯಾಗಿ ಇವತ್ತು ಶನೇಶ್ವರ ದೇಗುಲಕ್ಕೂ ಭೇಟಿ ಕೊಟ್ಟಿದ್ದಾರೆ. ದೇವರ ದರ್ಶನ ಮಾಡಿ ಅನ್ನ ಸಂತರ್ಪಣೆ ಮಾಡಿದ್ದಾರೆ ಭಕ್ತಾದಿಗಳಿಗೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಸಂಪ್ರದಾಯದ ಹೆಸರಲ್ಲಿ ಬಾಣಂತಿ ಹಸುಗೂಸು ಹೊರಕ್ಕೆ, ಅನಿಷ್ಠ ಮೌಢ್ಯತೆ ವಿರುದ್ಧ ನ್ಯೂಸ್ 18 ಕಾಳಜಿ ವರದಿ. ಋತುಮತಿ ಆದ್ರೆ ಬಾಣಂತಿಯರಾಗಿದ್ರೆ ಈ ಒಂದು ಊರಿನ ಹೊರಗಡೆನೆ ಗುಡಿಸಲು ಹಾಕೊಂಡು ಅಲ್ಲೇ ಇರ್ಬೇಕಾಗತ್ತೆ. ನಮಗೆಲ್ಲ ಹಿಂಸೆನೆ ಇರಕ್ ನಮಗೂ ಇಷ್ಟ ಇರಲ್ಲ, ಆದ್ರೆ ದೇವ್ರಿಗೆ ಎದ್ರಕೊಂಡು ಇದೀವಿ ಅಷ್ಟೇ. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಹಾಕ್ತಾರಾ? ದಂಡ ಹಾಕ್ತಾರೆ. ಎಷ್ಟು ಹಾಕ್ತಾರೆ? ಎಷ್ಟು ಅವ್ರೆ ಅವ್ರಿಗೆ ನಾನು ಇಷ್ಟು ಅಂತ ಹೇಳ್ಬಿಡ್ತೀನಿ, ಅವ್ರು ಅಷ್ಟ ಹಾಕ್ತಾರೆ. ದಶಕಗಳಿಂದ ಮೌಢ್ಯಾಚರಣೆ ಬಡಿದೆಬ್ಬಿಸಿತು ನ್ಯೂಸ್ 18. ಆಚರಣೆ ರಾಮನಗರ ಜಿಲ್ಲೆಯಲ್ಲಿ ಹಿಂದೆಯಿಂದನೂ ಕೂಡ ನಡ್ಕೊಂಡು ಬಂದಿದೆ. ಚಿತ್ರಲಿಂಗ ಸ್ವಾಮಿ, ರಂಗನಾಥ ಸ್ವಾಮಿ ಒಕ್ಕಲು ನಾವು ನಮ್ಮ ಮೂಲ ಬುಡಕಟ್ಟು ವಾಸವ ಜನವಾಗಿರೋದ್ರಿಂದ ಇದನ್ನ ನಮ್ಮ ಹಿರಿಕರು ಹಿಂದೆಯಿಂದ ಕೂಡ ನಡ್ಕೊಂಡ್ ಬಂದಿದ್ದಾರೆ. ನಾವು ಅದನ್ನೇ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೋ. ಇನ್ನು ಮುಂದೆ ಗ್ರಾಮಸ್ಥರುಗಳೆಲ್ಲ ಕುಂತ್ಕೊಂಡು ಒಂದು ತೀರ್ಮಾನ ತಗೊಂಡು ಜಸ್ಟ್ ಒಂದೇ 1 ಗಂಟೆ ಅಷ್ಟೇ. ಡಿಜಿಟಲ್ ಯುಗ ಅಂತ ಮಾತಾಡ್ತೀವಿ, ಆದ್ರೆ ಇಂಥ ಯುಗದಲ್ಲೂ ಇದೆಂಥ ಆಚರಣೆ. ದೂರವಾಣಿ ಸಂಪರ್ಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವತ್ತೇ ಇನ್ನು ಕಿವಿ ಬಿದ್ದ ತಕ್ಷಣ ನಾನು ಕಾರ್ಯಪ್ರವೃತ್ತ ಆಗ್ತೀನಿ. ನಮ್ಮ ಇಲಾಖೆಗಳನ್ನು ಕಳಿಸಿ ವೆಲ್ಕಮ್ ಬ್ಯಾಕ್. ದೇಶಕ್ಕೋಸ್ಕರ ಸೇವೆ ಮಾಡಿದ್ದು RSS ಸಂಘಟನೆ. RSS ದೇಶದ್ರೋಹಿ ನಪುಂಸಕ ಆಗೋದು ಹೇಗೆ? RSS ಮೂಲ ಕೆಣಕಿದ ಸಿದ್ದುಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಶ್ನೆ ಮಾಡಿದ್ದಾರೆ. ದೇಶಕ್ಕೋಸ್ಕರ ಸೇವೆ ಮಾಡಿದ್ದು RSS ಸಂಘಟನೆ. RSS ದೇಶದ್ರೋಹಿ ನಪುಂಸಕ ಸಂಘಟನೆ ಹೇಗಾಗುತ್ತೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಪ್ರಶ್ನೆ ಮಾಡಿದ್ದಾರೆ. ದೇಶವನ್ನ ಪ್ರೀತಿಸುವ RSS ದೇಶದ್ರೋಹಿ ಸಂಘಟನೆ ಹೇಗೆ ಆಗುತ್ತೆ? RSS ದಿನನಿತ್ಯ ಭಾರತ್ ಮಾತಾ ಕಿ ಜೈ ಅಂತ ಹೇಳುತ್ತೆ. ಕಾಂಗ್ರೆಸ್ ಇಟಲಿಗೆ ಇನ್ಯಾರಿಗೋ ಜೈ ಹೇಳುವ ಪಕ್ಷ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿದ್ದಾರೆ. 7 ವರ್ಷಗಳಿಂದ ದೇಶಕ್ಕೋಸ್ಕರ ಬದುಕುತ್ತಾ ಇರುವಂಥ ಏಕೈಕ ಒಂದು ಸಂಸ್ಥೆ, ಸೇವೆ ಕಣ್ಣ ಮುಂದೆ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥ ಸಂಘಟನೆ. ಕೋಟಿ ಕೋಟಿ ಜನಕ್ಕೆ ದೇಶಕ್ಕೋಸ್ಕರ ಬದುಕುವಂಥ ಚಿಂತನೆಯನ್ನು ಕೊಟ್ಟಂಥ ಒಂದು ಸಂಘಟನೆ. ಎಲ್ಲರೂ ನಾವು ಅನ್ಯಾಯ ಮಾಡಿದ್ದನ್ನು ಇವರು ಯಾರು ಗುರುತಿಸಿ ನಿಜವಾಗಿ RSSನವರು ಸಮಾಜ ಸೇವೆ ಮಾಡುವಂಥವರು. RSSನ ಇತಿಹಾಸ ಇರುವಂಥದ್ದು ಸರ್ವಸಾಮಾನ್ಯರಿಗೋಸ್ಕರ ಬದುಕುವಂಥದ್ದು ಸೇವಾ ಕಾರ್ಯ. ಎಲ್ಲೇ ಏನೇ ಆಗಲಿ, ಅದು ನೆರೆ ಬರಲಿ, ಬರ ಬರಲಿ, ಅಥವಾ ಉಳಿದಂಥದ್ದು ಆಕ್ಸಿಡೆಂಟ್ ಆಗಲಿ, ಯಾರು ಮೊದಲು ಹೋಗೋದು ಅಂತ ಕೇಳಿದ್ರೆ ಅಲ್ಲಿ ಸಂಘದ ಸ್ವಯಂ ಸೇವೆ. ಅವರು ನಪುಂಸಕನಾಗೋದಕ್ಕೆ, ಅವರು ದೇಶದ್ರೋಹಿ ಆಗೋದಕ್ಕೆ. ಹಾಗಾದರೆ ದೇಶದ್ರೋಹಿ ಅಂತ ಹೇಳೋದಕ್ಕೆ ಇನ್ನೇನು ಅರ್ಥ ಇದೆ ಬೇರೆ? ನಪುಂಸಕ ಅಂತ ಹೇಳೋದಕ್ಕೆ ಬೇರೆ ಏನು ಅರ್ಥ ಇದೆ? ಅದನ್ನು ಹೇಳಬೇಕಲ್ಲ. ನಾಲಿಗೆ ಉಂಟು ಅಂತ ಅದನ್ನು ಒಟ್ರಾಸಿ ಮಾತಾಡಿದರೆ ದೇಶವನ್ನು ವಿಭಜನೆ ಮಾಡ್ತಾರೆ, ಸಮಾಜವನ್ನು ವಿಭಜನೆ ಮಾಡ್ತಾರೆ. RSS ವಿರುದ್ಧ ಮಾತನಾಡಿದ ಸಿದ್ದುಗೆ ಕಮಲ ಕಲಿಗಳು ಡಿಚ್ಚಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಚಿವರು ಶಾಸಕರುಗಳಿಂದ ಸಿದ್ದು ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿರಂತರವಾಗಿ ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದೆ. ಟ್ವಿಟರ್ನಲ್ಲಿ ಕೂಡ ಟ್ವೀಟ್ ಮಾಡಿ ಬಿಜೆಪಿ ವಿರುದ್ಧ RSS ವಿರುದ್ಧ ಸಿದ್ದರಾಮಯ್ಯನವರು ನಿರಂತರವಾಗಿ ಕಿಡಿತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ವಿರುದ್ಧ ಕಾಂಗ್ರೆಸ್ ಮೂಲದ ವಿರುದ್ಧ ಈಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಕರ್ನಾಟಕದ ಅತಿ ದೊಡ್ಡ ಕೂಗುಮಾರಿ ಅಂತ ಹೇಳಿದ್ರೆ ಅದೇ ಸಿದ್ದರಾಮಯ್ಯನವರು. ದಿನಾ ಬೆಳಗ್ಗೆ ಎದ್ದು ದಿನಾ ಅರ್ಚ್ತಾನೆ ಇರ್ತಾರೆ, ದಿನಾ ಯಾರಿಗಾರು ತಿವಿಯಕ್ಕೆ ಹೋಗ್ತಾ ಇರ್ತಾರೆ, ದಿನಾ ಮಾತಾಡೋರನ್ನ ಏನಂತ ಹೇಳ್ತಾರೆ, ಅವ್ರನ್ನೇ ಕೂಗುಮಾರಿ ಅಂತ ಹೇಳೋದು. ಸಿದ್ದರಾಮಯ್ಯನವರು ನಾನಂತ ಘನಕಾರ್ಯ ಮಾಡಿದೆ, ಮೈಸೂರಿಗೆ ಇದು ಕೊಟ್ಟೆ, ಅದು ಕೊಟ್ಟೆ, ಇದು ಕರ್ನಾಟಕ ಏನೋ ಘನಕಾರ್ಯ ಮಾಡಿದೆ, ಅದನ್ನು ಹೇಳೋದು ಬಿಟ್ಟು ದಿನಾ ಒಂದು RSS ಏನು, ಮೂಲ ಏನು, ನಪುಂಸಕರು ಇಂಥ ವಿಚಾರನ ದಿನಾ ಮಾತಾಡ್ತಿರ್ತಾರೆ ಅಂದರೆ ಅವರೇ ಕೂಗುಮಾರಿ. ಎಲ್ಲ ಒಂದು ಕಡೆ ಓಲೈಸ್ಕೊಳ್ಳೋಕ್ಕೆ ಅಥವಾ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನವರು ಆಗಿಂದಾಗಿ ಇಂಥ ಹೇಳಿಕೆಗಳನ್ನು ಪ್ರಸ್ತುತವಾಗಿರೋಕ್ಕೆ, ಸುದ್ದಿನಲ್ಲಿರೋಕ್ಕೆ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಈಗ ಏನಾಗಿದೆ, ಕಾಂಗ್ರೆಸ್ ಅವರಿಗೆ ಎಲ್ಲೋ ಒಂದು ಕಡೆ ಸೋಲಿನ ಭೀತಿ ಕಾಡ್ತಾ ಇದೆ. ಹಾಗಾಗಿ ಹುಚ್ಚುಚ್ಚಾಗಿ ಏನೆಲ್ಲ ಮಾತಾಡ್ತಕ್ಕಂಥದ್ದು. RSS ಬಗ್ಗೆ ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿಕೆ ನಾನು ಬಯಸ್ತೇನೆ.
ಮೊಘಲು, ಔರಂಗಜೇಬು, ಟಿಪ್ಪು ಸುಲ್ತಾನ್ ಬಗ್ಗೆ ಟೀಕೆ ಮಾಡಿದ್ರೆ ಇವರು ಯಾಕೆ ಎದೆ ಬಡ್ಕೋತಾರೆ? ನಾನು ಇದೇ ಪ್ರಶ್ನೆ ಕೇಳಲ್ಲ. ನಾವು ಟಿಪ್ಪುನ ಟೀಕೆ ಮಾಡಿದ್ರೆ, ನಾವು ಔರಂಗಜೇಬನ್ ಟೀಕೆ ಮಾಡಿದ್ರೆ, ನಾವು ಬಾಬರ್ನ ಟೀಕೆ ಮಾಡಿದ್ರೆ, ಗಜ್ನಿ ಗೋರಿನ ಟೀಕೆ ಮಾಡಿದ್ರೆ ಸಿದ್ದರಾಮಯ್ಯನವ್ರು ಯಾಕೆ ಎದೆ ಬಡ್ಕೋತಾರೆ? ಇವ್ರು ಯಾಕೆ ಉರಿ ಹತ್ತಿದಂಗೆ ಆಡ್ತಾರೆ? ಬೇಳೂರು ರಾಘವೇಂದ್ರ ಶೆಟ್ಟಿ ವಿರುದ್ಧ ದೂರು ನೀಡಲಾಗಿದೆ. ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಸ್ವತಃ ನಿಗಮದ ಎಂಡಿ ರೂಪಾ ಮೌದ್ಗಿಲ್ ದೂರನ್ನ ಕೊಟ್ಟಿದ್ದಾರೆ. ಬೇಳೂರು ರಾಘವೇಂದ್ರ ಶೆಟ್ಟಿ ವಿರುದ್ಧ ದೂರು ದಾಖಲಾಗಿದ್ದು, ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇವರ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಸ್ವತಃ ನಿಗಮದ ಎಂಡಿ ರೂಪಾ ಮೌದ್ಗಿಲ್ ದೂರನ್ನ ಸಲ್ಲಿಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ಸಲ್ಲಿಕೆಯಾಗಿದೆ. ಕಚೇರಿಯಲ್ಲಿದ್ದ ಸಿಸಿಟಿವಿ ಡಿವಿಆರ್ ವಿರೂಪ ಆರೋಪಕ್ಕೆ ಸಂಬಂಧಪಟ್ಟಾಗಿ ನಿಗಮದ ಪ್ರಧಾನ ಕಚೇರಿಯಲ್ಲಿನ ಸಿಸಿಟಿವಿ ಡಿವಿಆರ್ ವಿರೂಪಗೊಳಿಸಿದ್ದಾರೆ ಅಂತ ದೂರನ್ನ ಕೊಡಲಾಗಿದೆ. ಮೇ 27ರಂದು ಶಿಷ್ಯರ ಜೊತೆ ಬೇಳೂರು ಬಂದಿದ್ರು. ಬೆಳಗ್ಗೆ 8:30ಕ್ಕೆ ಬೇಳೂರು ಶಿಷ್ಯರಿಂದ ಡಿವಿಆರ್ ವಿರೂಪಗೊಂಡಿದೆ. ಎನ್ಎಚ್ ಮೂರ್ತಿ ಅಟೆಂಡರ್ ಮುಂದೆಯೇ ಒಂದು ಕೃತ್ಯ ಮಾಡಿದ್ದಾರೆ ಅಂತ ದೂರನ್ನ ಸಲ್ಲಿಸಿದ್ದಾರೆ. ಕಚೇರಿಯ ಡಿವಿಆರ್ ಮುಟ್ಟಲು ಅನುಮತಿ ಇಲ್ಲ, ಆದರೂ ಕೂಡ ಅಕ್ರಮವಾಗಿ ಒಳಬಂದ ಅಪರಿಚಿತ ವ್ಯಕ್ತಿಗಳು ಸದ್ಯ ಡಿವಿಆರ್ ಕೆಲಸ ಮಾಡ್ತಾ ಇಲ್ಲ ಅಂತ ದೂರನ್ನ ಕೊಟ್ಟಿದ್ದಾರೆ. ನಾನು ಯಾವುದೇ ಸಿಸಿಟಿವಿ ದೃಶ್ಯ ಡಿಲೀಟ್ ಮಾಡಿಲ್ಲ ಅಂತ ಬೇಳೂರು ರಾಘವೇಂದ್ರ ಶೆಟ್ಟಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ರೂಪಾ ಅವರೇ ಎಲ್ಲಾ ಕಡತಗಳನ್ನ ಮನೆಗೆ ತಗೊಂಡು ಹೋಗಿ ಸೈನ್ ಮಾಡಿ ಕಳುಹಿಸ್ತಾರೆ ಅಂತ ರಾಘವೇಂದ್ರ ಶೆಟ್ಟಿ ಅವರು ಪ್ರತ್ಯಾರೋಪವನ್ನ ಮಾಡಿರುವಂಥದ್ದು. ಒಟ್ಟಾರೆ ಎಂಡಿ ಈಗ ಅಧ್ಯಕ್ಷರ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ. ಎಂಡಿ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರೆ, ಅಧ್ಯಕ್ಷರು ರೂಪಾ ಅವರ ವಿರುದ್ಧ ಮತ್ತೊಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈಗ ದೂರಂತೂ ಸಲ್ಲಿಕೆಯಾಗಿದೆ, ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. IPS ಅವರು ನಿಗಮದ ವ್ಯವಸ್ಥಾಪಕರಾಗಿ ಸುಮಾರು 1.5 ವರ್ಷ ಆಯಿತು. ಅವ್ರ ದೂರನ್ನು ದಾಖಲೆ ಮಾಡೋದಲ್ಲ, ನಾನು ದಾಖಲೆ ಮಾಡಬೇಕಾಗಿದೆ. ಇದುವರೆಗೂ ಸುಮಾರು 75 ನೋಟಿಸ್ಗಳನ್ನು ಅವರಿಗೆ ಕೊಟ್ಟಿದ್ದೇನೆ. ಅಲ್ಲಿ ಆಡಳಿತ ವ್ಯವಸ್ಥೆ ಯಂತ್ರ ಕುಸಿದಿದ್ದು, ಮತ್ತೆ ಇವರು ವಾರದಲ್ಲಿ 2 ದಿನ ಆಫೀಸಿಗೆ ಬರೋದು, ಇನ್ನು 4 ದಿನ ಅವರ ಮನೆಯನ್ನು ಕಚೇರಿ ಮಾಡ್ಕೊಂಡಿದ್ದಾರೆ. ಇಲ್ಲಿನ ಕಡತ ಎಲ್ಲ ಡ್ರೈವರ್ಗಳಲ್ಲಿ ತರಿಸ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಾನು ಅವರಿಗೆ ನೋಟಿಸನ್ನು ಕೊಟ್ಟಿದ್ದೇನೆ. ವೆಲ್ಕಮ್ ಬ್ಯಾಕ್. ಮೇ 31 ವಿಶ್ವ ತಂಬಾಕು ವಿರೋಧಿ ದಿನ. ತಂಬಾಕು ಸೇವನೆಯಿಂದ ಉಂಟಾಗುವ ರೋಗ ಮತ್ತು ಸಾವು ನೋವುಗಳನ್ನು ತಡೆಯಲು ಪಣ ತೊಟ್ಟ ದಿನ. ವಿಶ್ವ ಆರೋಗ್ಯ ಸಂಸ್ಥೆಯು ತನ್ನ ಸದಸ್ಯ ರಾಷ್ಟ್ರಗಳಿಂದ ಸಂಕಲ್ಪ ಮಾಡಿಸಿದೆ. ಪ್ರತಿ ವರ್ಷವೂ ಒಂದೊಂದು ಥೀಮ್ ಇಟ್ಕೊಂಡು ತಂಬಾಕು ವಿರೋಧಿ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ವಿಶ್ವ ತಂಬಾಕು ವಿರೋಧಿ ದಿನದ ಈ ವರ್ಷದ ಥೀಮ್ ಪರಿಸರ ರಕ್ಷಿಸಿ, ತಂಬಾಕು ಬಳಕೆ ಸೇವನೆಯಿಂದಾಗಿ ಪರಿಸರದ ಮೇಲಾಗುವ ಪರಿಣಾಮಗಳನ್ನು ಮನವರಿಕೆ ಮಾಡಿಕೊಳ್ಳುವುದು, ಜೊತೆಗೆ ಇಡೀ ಜೀವನ ಹಾಳು ಮಾಡುವ ಎಚ್ಚರಿಕೆ ನೀಡುವ ಧ್ಯೇಯ ಈ ಬಾರಿಯದ್ದು. It's discarded, our environment is polluted in ways that we can't afford. Tobacco costs us more than 8 million lives every year. It also costs us 600 million trees, 200,000 hectares of land, 84 million tons of CO2, 22 billion tons of water. Tobacco is not only poisoning people, it's poisoning our planet. Come and see. I need to show you something. A product that is destroying our planet. To make space for it, millions of trees are cut down. To grow it, chemicals poison the land.